ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಿತ್ರದುರ್ಗದಲ್ಲಿ ನೀಟ್ ಪರೀಕ್ಷೆಯಲ್ಲಿನ ಅವಾಂತರಗಳು ಹಾಗೂ ವಿದ್ಯಾರ್ಥಿಗಳ ಸರಣಿ ಆತ್ಮಹತ್ಯೆಗಳನ್ನು ಖಂಡಿಸಿ ಎಐಡಿಎಸ್ಒ ಸಂಘಟನೆಯ ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಡಿಸಿ ಸರ್ಕಲ್ನಲ್ಲಿ ಜಮಾಯಿಸಿದ ವಿದ್ಯಾರ್ಥಿಗಳು ಎನ್ಟಿಎ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ವೇಳೆ ಎಐಡಿಎಸ್ಒ ರಾಜ್ಯ ಕಚೇರಿ ಕಾರ್ಯದರ್ಶಿ ಮಹಾಂತೇಶ್ ಬಿಳೂರ್ ಹಾಗೂ ಜಿಲ್ಲಾ ಸಂಚಾಲಕ ಈರಣ್ಣ ಅವರು ನಮ್ಮ ಚಾನೆಲ್ನೊಂದಿಗೆ ಮಾತನಾಡಿ, ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಗಳಿಂದ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಆರೋಪಿಸಿದರು. ವಿದ್ಯಾರ್ಥಿಗಳು ವರ್ಷಗಳ ಕಾಲ ಶ್ರಮಪಟ್ಟು ಪರೀಕ್ಷೆಗೆ ಸಿದ್ಧತೆ ನಡೆಸಿದರೂ ಪರೀಕ್ಷಾ ವ್ಯವಸ್ಥೆಯ ವೈಫಲ್ಯದಿಂದ ಅನಿಶ್ಚಿತತೆ ಎದುರಿಸುತ್ತಿದ್ದಾರೆ ಎಂದು ಹೇಳಿದರು. ನೀಟ್ ಪರೀಕ್ಷೆಗೆ ಸಂಬಂಧಿಸಿದ ಗೊಂದಲಗಳು ಮತ್ತು ಅಕ್ರಮಗಳ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಒತ್ತಡ ಹೆಚ್ಚುತ್ತಿದ್ದು, ಸರ್ಕಾರ ಹಾಗೂ ಪರೀಕ್ಷಾ ಸಂಸ್ಥೆಗಳು ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಹೊರಬೇಕು ಎಂದು ಅವರು ಒತ್ತಾಯಿಸಿದರು. ಈ ವೇಳೆ ಪ್ರತಿಭಟನಾಕಾರರು ಮುಂದಿನ ನೀಟ್ ಪರೀಕ್ಷೆಯನ್ನು ಸಂಪೂರ್ಣ ಪಾರದರ್ಶಕತೆ ಮತ್ತು ಕಟ್ಟುನಿಟ್ಟಿನ ಭದ್ರತೆಯೊಂದಿಗೆ ನಡೆಸಬೇಕು, ಪರೀಕ್ಷಾ ಅವಾಂತರಗಳಿಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಹಾಗೂ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಉಂಟಾಗದಂತೆ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಸ್ನೇಹಿತರೆ, ಏನು ಈಗಾಗಲೇ ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ಆಗಿದೆ. ಆ ಪ್ರಶ್ನೆ ಪತ್ರಿಕೆ ಮುಂಚಿತವಾಗೇ ಕೂಡ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹರಿದಾಡಿದೆ. ಆ ಮಾಹಿತಿ ಮುಂಚೆನೇ ಇದ್ರೂ ಕೂಡ ಬಹಳ ದೊಡ್ಡದಾಗಿ ಒಂದು ಹಿರಿಗಾರಿಕೆಯನ್ನು ತೋರಿಸಿ ಎನ್ಟಿಎ ಪರೀಕ್ಷೆಯನ್ನು ನಡೆಸ್ತು. ಪರೀಕ್ಷೆ ನಡೆಸಿ ಒಂದೇ ವಾರದಲ್ಲಿ ಆ ಪರೀಕ್ಷೆಯನ್ನು ರದ್ದು ಮಾಡಿದ್ರು. 23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಈಗ ನಾಳೆ ಜೂನ್ 21ಕ್ಕೆ ಸರ್ಕಾರ ಮರುಪರೀಕ್ಷೆ ನಡೆಸ್ತಾ ಇದೆ. ಎನ್ಟಿಎಗೆ ಆ ಹೊಣೆಗಾರಿಕೆ ಸರ್ಕಾರ ಕೊಟ್ಟಿದೆ. ಆದ್ರೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನ ನಾವು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಏನಂತಂದ್ರೆ, 2016ರಲ್ಲಿ ನೀಟ್ ಜಾರಿಯಾಗೋ ಟೈಮಲ್ಲೇ ಕೂಡ ನಾವು ಎಚ್ಚರಿಕೆ ಕೊಟ್ಟಿದ್ವಿ. ಈ ನೀಟ್ ಪರೀಕ್ಷೆ ತಗೊಂಡ್ಬಂದಿರೋದೇನೆ ದೇಶದಲ್ಲಿ ದೊಡ್ಡ ದೊಡ್ಡ ಕೋಚಿಂಗ್ ಕ್ಲಾಸ್ ಮಾಫಿಯಾಗಳ ಜೇಬು ತುಂಬಿಸ್ಲಿಕ್ಕೆ. ಇವತ್ತಿಗದು ಸತ್ಯ ಆಗಿದೆ. ನಮ್ಮ ದೇಶದಲ್ಲಿ ಸರ್ಕಾರದ ಸೆಂಟ್ರಲ್ ಗವರ್ಮೆಂಟಿನ ಶಿಕ್ಷಣದ ಬಜೆಟ್ ಇರೋದು 1,40,000 ಕೋಟಿ. ಅದೇ ದೇಶದ ಪಾಲಕರು ಒಂದು ವರ್ಷದಲ್ಲಿ ನೀಟ್ ಕೋಚಿಂಗ್ ಖರ್ಚು ಮಾಡೋ ದುಡ್ಡು 1,30,000 ಕೋಟಿ. ಅಂದ್ರೆ ರಾಷ್ಟ್ರದ ಬಜೆಟ್ಗೆ ಸಮಾನವಾಗಿ ಪಾಲಕರು ಇವತ್ತು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ನೀಟ್ ಮಾಫಿಯಾ ಇವತ್ತು ಹರಡ್ಕೊಂಡು ಇಲ್ಲಿ ಎಐಡಿಎಸ್ಒ ಸರ್ಕಾರಕ್ಕೆ ಇವತ್ತು ಡಿಮ್ಯಾಂಡ್ ಮಾಡ್ತಾ ಇರೋದು, ಇಮಿಡಿಯೇಟ್ಲಿ ಈ ಒಂದು ಮಾಫಿಯಾ ಏನಿದೆ ಇದನ್ನು ಮಟ್ಟ ಹಾಕಬೇಕು ಅಂತಂದ್ರೆ ಎನ್ಟಿಎನ ಇವತ್ತು ಸರ್ಕಾರ ರದ್ದು ಮಾಡಬೇಕು. ನೇರವಾಗಿ ಸರ್ಕಾರ ಇವತ್ತು ಪರೀಕ್ಷೆಗಳನ್ನ ನಡೆಸಬೇಕು. ಮತ್ತು ಯಾರೆಲ್ಲ ಎನ್ಟಿಎನ ಅಧಿಕಾರಿಗಳು, ಸಿಬ್ಬಂದಿಗಳಲ್ಲಿ ಭಾಗಿಯಾಗಿದ್ದಾರೆ, ಇಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕು. ಎಲ್ರಿಗೂ ಒಂದು ಕಠಿಣವಾದಂಥ ಶಿಕ್ಷೆ ಆಗಬೇಕು. ಅದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಬಹಳ ಭಯಾನಕವಾಗಿ ಹೆಚ್ಚಾಗ್ತಾ ಇದೆ. ಇಲ್ಲಿವರೆಗೂ ನಾವು ದೇಶದಲ್ಲಿ ರೈತರ ಆತ್ಮಹತ್ಯೆ ಸುದ್ದಿ ಕೇಳ್ತಾ ಇದ್ದೀವಿ. ಆದ್ರೆ ಇತ್ತೀಚೆಗೆ ರೈತರ ಆತ್ಮಹತ್ಯೆ ಪ್ರಮಾಣವನ್ನ ಮೀರಿಸೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ನಮ್ಮ ದೇಶದಲ್ಲಿ ಈಗಾಗಲೇ ಈ ಒಂದು ನೀಟ್ ಹಗರಣಕ್ಕೆ ಬಲಿಯಾಗಿ ಇದೇ ವರ್ಷ ಕಳೆದ ಒಂದು ವಾರದಲ್ಲೇನೆ ಸುಮಾರು 17 ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಳೆದ 2 ದಿನದಲ್ಲೇನೆ ಕೂಡ ಇವತ್ತು ದೊಡ್ಡ ಸಂಖ್ಯೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದು ಇವತ್ತು ಮುಂದುವರಿಬಹುದು, ನಾಳೆ ಮುಂದುವರಿಬಹುದು, ರಿಸಲ್ಟ್ ಬಂದ ಮೇಲೆ ಮತ್ತೆ ಇನ್ನಷ್ಟು ಜಾಸ್ತಿ ಆಗ್ಬೋದು. ಇಲ್ಲಿ ವಿದ್ಯಾರ್ಥಿಗಳು ಭಯಂಕರ ಪ್ರೆಷರ್ನಲ್ಲಿದ್ದಾರೆ. ಇದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು. ಇಮಿಡಿಯೇಟ್ಲಿ ವಿದ್ಯಾರ್ಥಿಗಳ ಒಂದು ಆಗ್ರಹವನ್ನ ಮನ್ನಿಸಿ, ಯಾರು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ಇಮಿಡಿಯೇಟ್ಲಿ ರಾಜೀನಾಮೆ ಕೊಡಬೇಕು. ಆಮೇಲೆ ಎನ್ಟಿಎನ ತೆಗೆದಾಕ್ಬೇಕು ಅಂತ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಸರ್ಕಾರವನ್ನ ಆಗ್ರಹ ಪಡಿಸ್ತಾ ಇದೆ. ಆಮೇಲೆ ವಿದ್ಯಾರ್ಥಿಗಳಿಗೆ ನೀವು ಭರವಸೆ ಕೊಡಬೇಕು. ವಿದ್ಯಾರ್ಥಿಗಳ ಆತ್ಮಹತ್ಯೆ ನಡೀತಾ ಇದೆ, ಅದನ್ನು ಒಂದು ತಡೆಗಟ್ಟಬೇಕು ಅಂತ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಮಹಾಂತೇಶ್ ಬಿಳ್ಳೂರು. ಇವತ್ತು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ದುರ್ಗದ ಡಿಸಿ ಸರ್ಕಲ್ ಮುಂದೆ ನಾವು ಇವತ್ತು ಪ್ರತಿಭಟನೆ ಮಾಡಿದ್ವಿ. ಮುಖ್ಯವಾಗಿ ಏನಿವತ್ತು ನೀಟ್ ಅನ್ನೋ ಎಕ್ಸಾಮ್ ಅಲ್ಲಿ ಏನು ಕ್ವಶನ್ ಪೇಪರ್ ಲೀಕ್ಔಟ್ ಆಗಿ ಅವಾಂತರಗಳನ್ನು ಸೃಷ್ಟಿಯಾಗಿದೆ, ಇದನ್ನ ಖಂಡಿಸ್ಬಿಟ್ಟು
ಇವತ್ತು ನೂರಾರು ವಿದ್ಯಾರ್ಥಿಗಳು ಡಿ ಸಿ ಸರ್ಕಲ್ ಮುಂದೆ ಹೋರಾಟ ನಡೆಸಿದ್ವಿ. ಯಾಕೆಂದರೆ ಇವತ್ತು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಆ ಎಕ್ಸಾಮ್ ಕಂಡಕ್ಟ್ ಮಾಡಿದ ಮೇಲೆ ಮೇ 3ನೇ ತಾರೀಕು ಎಕ್ಸಾಮ್ ನಡೆದು ಒಂದೇ ವಾರದಲ್ಲಿ ಏನು ಕ್ವಶನ್ ಪೇಪರ್ ಲೀಕ್ ಔಟ್ ಆಗಿದೆ ಅಂತೇಳಿ 23 ಲಕ್ಷ ಬರೆದಿರುವಂಥ 23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರ್ತಾರೆ. ಅಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುವಂತೆ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಇವತ್ತು ನಮಗೆ ಪ್ರಶ್ನೆ ಬರ್ತಿರೋದು, ಇಷ್ಟು ದಿನಗಳ ಆದರೂ ಕೂಡ ಎಕ್ಸಾಮ್ ಬರೆದು ಈಗ ನಾಳೆ ಎಕ್ಸಾಮ್ ಬರಿತಾ ಇದ್ದಾರೆ ಸ್ಟೂಡೆಂಟ್ಸು. ಇಷ್ಟು ದಿನಗಳಾದರೂ ಕೂಡ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು, ರಾಷ್ಟ್ರ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರಾಗಿರ್ಬೋದು, ವಿದ್ಯಾರ್ಥಿಗಳ ಪರವಾಗಿ ಒಂದು ಮಾತಾಡ್ತಿಲ್ಲ. ಇವತ್ತು ಮೌನ ಇವತ್ತು ನೋಡ್ತಾ ಇದೀವಿ. ಹಾಗೇನೆ ಇವತ್ತು ನೋಡ್ತಾ ಇದೀವಿ, ಆಗಲೇ ಇಡೀ ದೇಶದಾದ್ಯಂತ 17 ಜನ ವಿದ್ಯಾರ್ಥಿಗಳು ಈ ಪ್ರೆಷರ್ನ ತಾಳಲಾರದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನು ನಾಳೆ ಎಷ್ಟು ಬಲಿ ಆಗ್ತಾರೋ ಗೊತ್ತಿಲ್ಲ. ಇವತ್ತು ಸರ್ಕಾರಗಳಿಗೆ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಇವತ್ತು ನೀತಿಗಳನ್ನು ತರ್ತಾ ಇಲ್ಲ. ಹೀಗಾಗಿ ನಾವು ಇಂಥ ನೀತಿನ ಖಂಡಿಸ್ಬಿಟ್ಟು ಏನಿವತ್ತು NTA ಅನ್ನೋದು ಕೋಚಿಂಗ್ ಮಾಫಿಯಾಗಳ ಬಲಿಯಾಗಿ ಕೋಟ್ಯಾಂತರ ರೂಪಾಯಿ ಇವತ್ತು ಕೋಚಿಂಗ್ ಮಾಫಿಯಾಗಳಿಂದ ದುಡ್ಡು ತಗೊಂಡು ಇವತ್ತು ಕ್ವಶನ್ ಪೇಪರ್ ಲೀಕ್ ಔಟ್ ಮಾಡೋದನ್ನ ನೋಡ್ತಾ ಇದ್ವಿ. ಇದನ್ನ ಖಂಡಿಸ್ಬಿಟ್ಟು ಇವತ್ತು ಹೋರಾಟ ಮಾಡ್ತಿರೋದು. NTA ರದ್ದುಗೊಳಿಸಬೇಕು. ಹಾಗೇನೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ವಿದ್ಯಾರ್ಥಿಗಳ ಪರವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಎಲ್ಲರೂ ಅಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ವಿ. ಕೆ ಈರಣ್ಣ, AIDSO ಜಿಲ್ಲಾ ಸಂಚಾಲಕರು.